ನಮಸ್ಕಾರ ರೀ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಕರಿ ಬುತ್ತಿ ಮಾಡಿ ತೋರಿಸ್ತೇನೆ ನೋಡಿರಿ. ಭೂಮಿ ಹುಣ್ಣಿಮೆಗೆ ಮಾಡ್ತಾರೆ, ಆಮೇಲೆ ಸಂಕ್ರಮಣಕ್ಕೆ ಮಾಡ್ತಾರೆ, ಬೇಕು ಅಂದಾಗ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿಂತಾರೆ. ಆನಂತರ ಇಂಪಾರ್ಟೆಂಟು ಟ್ರಿಪ್ಪು ಪಿಕ್ನಿಕ್ ಹೋಗೋ ಮುಂದಂತೂ ಇದು ಅಗದಿ ಅವಶ್ಯ. ಯಾಕಂದ್ರೆ 3 ದಿನ ಇಟ್ಟರು ಕೆಡಂಗಿಲ್ಲ. ಅನ್ನ ಸೂಪರಾಗಿರ್ತೈತಿ. ಏನೇನು ಬೇಕೆಲ್ಲ ತೊಗೊಂಡೇನಿ. ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಕರಿ ಬುತ್ತಿ ಇಷ್ಟಪಡ್ಲಿಲ್ದಾರ ಯಾರಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ. ಪ್ರವಾಸಕ್ಕೆ ಹೋದಾಗ ಇದೊಂದು ಬುತ್ತಿದ್ರೆ, ಉಪ್ಪಿನಕಾಯಿ ಇದ್ರೆ, ಚಟ್ನಿ ಪುಡಿ ಇದ್ರೆ ಹೊಟ್ಟೆ ಹಸಿವಾದಾಗ ಪಟ್ನ ತಿನ್ಬೋದು ನೋಡಿರಿ. ಈಗ ನೋಡಿರಿ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ತೋರಿಸೇನೆ ನಿಮಗೆ. ಇಲ್ಲಿ ಒಂದೊಂದಾಗಿ ಹುರಿಯೋಣ. ಗುರೆಳ್ಳು, ಒಂದು ಬಟ್ಲು ಗುರೆಳ್ಳನ್ನು ಚಟಪಟ ಅನ್ನೋವರೆಗೆ ಹುರಿಯೋಣ. ಸಣ್ಣ ಉರಿಯೊಳಗೆ ಅವು ಚಟ್ಪಟ್ ಅನ್ಬೇಕಿಷ್ಟು. ಆ ಥರ ಹದವಾಗಿ ಹುರ್ಕೋಬೇಕು. ಯಾವ್ದಾರ ಊರಿಗೆ ಹೋಗ್ಬೇಕಾರ ಬುತ್ತಿ ಗಂಟ್ನಾಗ ಕರಿ ಬುತ್ತಿ, ಬಿಳಿ ಬುತ್ತಿ ಇರಲೇಬೇಕು ನೋಡಿರಿ. ರೊಟ್ಟಿ ಚಪಾತಿ ಜೋಡಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿರಿ. ನೀವು ಪದೇ ಪದೇ ಎಲ್ಲರ ಹೊಂಟ್ರಿ ಅಂದ್ರೆ ಮೊದಲು ಮಾಡ್ಕೋತೀರಿ. ಈಗ ನೋಡಿರಿ, ಚಟಪಟ ಅಂದು ಹುರಿದು ಗುರೆಳ್ಳು ಆರಾಕಿಡೋಣ ಸೈಡಿಗೆ. ಆನಂತರ ಒಂದು ಚಿಕ್ಕ ಬೌಲಿಲಿ 4 ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳು, ಹವೀಜ ಅಂತವಲ್ಲ ಕೊತ್ತಂಬರಿ ಕಾಳು, ಧನಿಯಾ, ಅವನ್ನು ಹುರಿಯೋನು. ಅದ್ರ ಜೊತೆಗೆ 1 ಚಮಚೆ ಜೀರಿಗೆ ಹಾಕೋಣ. ಜೀರಿಗೆ ಕೊತ್ತಂಬರಿ ಕಾಳು ಕೂಡ ಸ್ಲೋ ಟು ಮೀಡಿಯಮ್ ಉರಿಯೊಳಗಿಟ್ಕೊಂಡು ಹದವಾಗಿ ಹುರ್ಕೊಳ್ಳೋಣ. ಹಸಿ ಇರಬಾರ್ದು, ಚಂದ ಫ್ರೈ ಆಗಬೇಕು. ನೋಡಿರಿ, ಇಷ್ಟು ಹುರಿದು ಒಂದು ಪ್ಲೇಟಿಗೆ ತೆಗೆದುಬಿಡೋಣ. ಅದನ್ನು ಸೈಡಿಗೆ ಆರಾಕಿಡೋಣ. ಇವಾಗ ಹುರುಳಿಕಾಳು, ಈ ಒಂದು ಕರಿ ಬುತ್ತಿ ಮಾಡೋಕೆ ಏನೇನು ಬೇಕು ಅಂದ್ರೆ ಗುರೆಳ್ಳು, ಕೊತ್ತಂಬರಿ ಕಾಳು, ಜೀರಿಗೆ, ಆಮೇಲೆ ಹುರುಳಿಕಾಳು ಇವನ್ನೆಲ್ಲ ಚೆಂದಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕು. ಇವು ಆರಿದ ನಂತರ ಗ್ರೈಂಡ್ ಮಾಡ್ಕೊಳೋವಾಗ 1/4 ಸ್ಪೂನು ಉಪ್ಪಿಟ್ಟು ತಿನ್ನೋ ಸ್ಪೂನ್ಲಿ 1/4 ಸ್ಪೂನು ಸಾಸಿವೆ ಹಾಕಬೇಕು. ಹಸಿವು ಹಾಕಬೇಕು. ಸಾಸಿವೆ ಮಾತ್ರ ಹುರಿಬಾರ್ದು, ಹಸಿವು ಹಾಕಬೇಕು. ತೋರಿಸ್ತೇನೆ ಆನಂತರ. ಇವನ್ನೆಲ್ಲ ಸೈಡಿಗೆ ಇಡೋಣ. ಇವು ಆರಲಿ ಸ್ವಲ್ಪ, ಆರಿಂದ ಪೌಡ್ರ್ ಮಾಡ್ಕೊಳೋಣ ಅಂತ. ಅಲ್ಲಿವರೆಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಇದು ಕೂಡ ಆರಬೇಕು ಒಗ್ಗರಣೆ. ಅದಕ್ಕೋಸ್ಕರ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಜಾಸ್ತಿ ಬೇಕ್ರಿ ಈ ಅನ್ನಕ್ಕೆ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಸಾಸಿವೆ ಹಾಕಿ, ಆನಂತರ ಕಡ್ಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಒಂದು ಟೇಬಲ್ ಸ್ಪೂನ್ ಕಡ್ಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಶೇಂಗಾಕಾಳು ಹಾಕೋಣ. ಶೇಂಗಾಕಾಳು ಆಪ್ಷನಲ್, ಹಾಕ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಅಲ್ಲಲ್ಲೇ ಬಾಯಾಗ ಬಂದ್ರೆ ಭಾಳ ರುಚಿ ಕೊಡ್ತೈತಿ, ನಿಮ್ಮ ಇಷ್ಟ. ಇವಾಗ ನೋಡಿರಿ, ಇವನ್ನ ಚೆಂದಾಗಿ ಹದವಾಗಿ ಫ್ರೈ ಮಾಡೋಣ. ಸಣ್ಣ ಮಕ್ಕಳು ತಿಂತಿರ್ತಾರಲ್ಲ, ಅವ್ರಿಗೆ ಭಾಳ ಇಷ್ಟ ಆಕತ್ತೆ ಅಲ್ಲೊಂದು ಕಾಳು ಬಂದ್ರೆ. ಆನಂತರ 1-2 ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಸುಲಿದು ಒಂದು ಹೆಸ್ರನ್ನಾಗ 2 ಮಾಡೇನಿ, ಕಟ್ ಮಾಡೇನಿ. ಅವು ಕೂಡ ಬಾಯಾಗ ಅಲ್ಲೊಂದು ಬಂದ್ರೆ ಭಾಳ ರುಚಿ ಕೊಡ್ತಾವೆ. ಇವೆಲ್ಲನೂ ಚೆಂದ ಫ್ರೈ ಮಾಡ್ಕೊಳೋಣ. 1-2 ಕಡ್ಡಿ ಕರಿಬೇ, ಫ್ರೆಶ್ ಕರಿಬೇ 1-2 ಕಡ್ಡಿ. ಇವೆಲ್ಲ ಚೆಂದಾಗಿ ಫ್ರೈ ಆಗಿಂದ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿದ ನಂತರ ಖಾರ ಪುಡಿ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ನಾವು ಮೀಡಿಯಮ್ ಆಗಿ ಮಾಡ್ತೀನಿ, ಮಕ್ಕಳು ತಿನ್ನೋದ್ರಿಂದ. ಖಾರ ಇದ್ರಾಗ ಹಾಕೋದ್ರಿಂದ ಕಲರ್ ಬರ್ತೈತಿ, ಚೆಂದ ಆಕತಿ, ಮತ್ತು ಕಂಪಾಕತಿ ಅನ್ನ. ಇದು ಆರ್ಲಿ ಸೈಡಿಗೆ ಇಟ್ಬಿಡೋಣ. ಇನ್ನೊಂದು ಇಂಪಾರ್ಟೆಂಟ್, ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಹುಣಸೆ ಹಣ್ಣು, ಒಂದು ಈರುಳ್ಳಿ ಗಡ್ಡಿ ಎಷ್ಟು ಹುಣಸೆ ಹಣ್ಣು ತೊಗೊಂಡು ತೊಳೆದು ಅದರ ರಸ ತೆಗೆದಿಟ್ಟಿದ್ದೆ. ಅದನ್ನು ಕುದಿಸ್ಕೋಬೇಕೀಗ, ಹಸಿದು ಹಾಕೋಂಗಿಲ್ಲ.
ಇದು ನೀರು ಐತಲ್ಲ, ಇದು ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೆ ಇದನ್ನು ಕುದಿಸ್ಕೋಬೇಕು. ಆಲ್ರೆಡಿ ನಾನೀಗ ನೋಡಿರಿ ಇವನ್ನ ಯಾರ್ಯಾವ ಇವು ಪೌಡ್ರ್ ಮಾಡ್ತೀನಿ. ಸಾಸಿವೆ ಹಾಕ್ತೀನಿ ನೋಡಿರಿ, ಹಸಿ ಸಾಸಿವೆ ಹಾಕಬೇಕು ಅದ್ರಾಗ. ಪೌಡ್ರ್ ಮಾಡ್ಕೊಂಬರೋನು. ಆನಂತರ ನಾನೀಗ ಆಲ್ರೆಡಿ ಅನ್ನ ಮಾಡಿ ಆರಾಕಿಟ್ಟೇನಿ. ಅನ್ನ ಆಗಿರಬೇಕು ಮತ್ತು ಆರಿರಬೇಕು, ಅಗಳು ಬೆಂದಿರಬೇಕು, ಬಿಡಿ ಬಿಡಿ ಆಗಿರಬೇಕು. ನೋಡಿರಿ ಇಲ್ಲಿ ಪೌಡ್ರ್ ರೆಡಿ ಮಾಡಿದೆ. ಯಾವ ಪೌಡ್ರು? ಗುರೆಳ್ಳು ಪೌಡ್ರು ಮತ್ತು ಹುಳಿ ಕಾಳು, ಧನಿಯಾ, ಜೀರಿಗೆ, ಸಾಸಿವೆ ಪೌಡ್ರ್ ರೆಡಿ ಆಯಿತು. ಇಲ್ಲಿದು ಹುಣಸೆಹಣ್ಣು ಕುದ್ದು ಗಟ್ಟಿ ಆಯ್ತು ನೋಡಿರಿ. ಇಷ್ಟಾರು ಸಾಕು. ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ತಟಗೆ ಬೆಲ್ಲ ಹಾಕೋದು. ಈ ಅನ್ನಕ್ಕೆ ಹುಳಿ ಮುಂದಿರಬೇಕು, ಬೆಲ್ಲ ಇಟ್ಟು ಹಾಕೋದು, ಭಾಳ ರುಚಿ ಕೊಡ್ತೈತಿ. ಅನ್ನ ನೋಡಿರಿ ಈಗ ಆರಾಕಿಟ್ಟಿದ್ದೆ, ಪೂರ್ತಿ ಅನ್ನ ತಣ್ಣಗಾಗೈತಿ. ತಣ್ಣಗಾದ ನಂತರ ಇದಕ್ಕೆಲ್ಲ ಕಲಿಸ್ಬೇಕು. ಈಗ ಒಂದೊಂದು ಕಲಸೋಣ ಬರ್ರಿ. ಪೌಡ್ರ್ ಹಾಕಿ ಫಸ್ಟ್ ಗುರಳ್ ಪುಡಿ, ಇದು ಗುರಳ್ ಪುಡಿ ಹಾಕಿ ಕಲಸೋಣ. ಇದನ್ನು ಒಂದೊಂದು ಅಗಳಿಗೂ ಅದು ಹತ್ತಬೇಕು, ಆ ಥರ ಕಲಸೋಣ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಸಪೋರ್ಟು ನನ್ನ ಚಾನಲಿಗೆ ಬೇಕು. ಯಾರಿಗೆಲ್ಲ ಕರಿ ಬುತ್ತಿ ಇಷ್ಟ, ಈ ವಿಡಿಯೋನ ಶೇರ್ ಮಾಡಿರಿ. ನಿಮಗೆ ಇಷ್ಟ ಅಂದ್ರೆ ಮಾಡಿಕೊಂಡು ತಿಂದು ಹೆಂಗೆ ಬಂತು ಅಂತ ಕಮೆಂಟ್ ಹಾಕ್ರಿ. ಇದೇನು ಕಷ್ಟದ ಕೆಲಸ ಇಲ್ಲ, ಆದರೆ ಇಷ್ಟಪಡಲಿಲ್ದಾರೆ ಯಾರೂ ಇಲ್ಲ. ಭಾಳ ಇಷ್ಟಪಡ್ತಾರೆ ಇದನ್ನ. ನೋಡಿರಿ ಗುರಳ್ ಪುಡಿ ಕಲಸಿದ್ದಾತು. ಈಗ ಹುರುಳಿ ಮತ್ತು ಧನಿಯಾ, ಜೀರಿಗೆ, ಸಾಸಿವೆ ಪೌಡ್ರ್ ಕಲಸೋಣ. ನಮ್ಮ ಸೈಡು ಭೂಮಿ ಹುಣ್ಣಿಮೆಗೆ ಸೀಗೆ ಹುಣ್ಣಿಮೆ ಅಂತ ಬರ್ತೈತಲ್ಲ, ಹೊಲದ ಪೂಜೆ, ಆವಾಗ ಕಂಪಲ್ಸರಿ ಮಾಡ್ತೇವೆ ಕರಿ ಬುತ್ತಿ, ಬಿಳಿ ಬುತ್ತಿ. ಒಂದು ತಟಗೆ ಉಪ್ಪು ಹಾಕೋಣ. ಅನ್ನಕ್ಕೆ ಉಪ್ಪು ಹಾಕಿದ್ದು, ಮತ್ತೆಲ್ಲೂ ಉಪ್ಪು ಹಾಕಿರಲಿಲ್ಲ ನಾನು. ಒಂದು ಸ್ವಲ್ಪ ಉಪ್ಪು ಹಾಕೋಣ. ಪೂರ್ತಿ ಚೆಂದಾಗಿ ಪ್ರತಿ ಅಗಳಿಗೂ ಇದು ಪೌಡ್ರ್ ಹತ್ತಂಗೆ ಕಲಸೋಣ. ನಾನಿಲ್ಲಿ ಒಂದು ಅರ್ಧ kg ಅಕ್ಕಿದು ಅನ್ನ ಮಾಡೀನಿ. ಇಷ್ಟು ಕಲಸಿದ ನಂತರ ಇದಕ್ಕೆ ಹುಣಸೆ ರಸ ಕಲಸೋಣ. ಕುದಿಸಿದಂಥ ಹುಣಸೆ ರಸನ ಕಲಸೋಣ. ಹುಳಿ ಒಂದು ಸ್ವಲ್ಪ ಮುಂದಿರಬೇಕು. ಇದಿಷ್ಟು ಹಾಕಿಬಿಡ್ತಾನೆ. ಹುಳಿ ಬಂದಿದ್ರೆ ಅನ್ನ ಕೆಡಲ್ಲ. ಇದ್ರ ಜೋಡಿ ಸೈಡಿಗೆ ಒಂದು ಹೋಳು ಉಪ್ಪಿನಕಾಯಿ ಇಟ್ಕೊಂಡು ತಿಂದುಬಿಟ್ರೆ ಏನು ಹೇಳ್ರಿ, ಅನ್ನ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ಅದು ಉಂಡಾಗ ಗೊತ್ತು ಮಾಡಿಕೊಂಡು ಟ್ರೈ ಮಾಡಿರಿ. ಇದಿಷ್ಟು ಹುಳಿ ಕಲಸೋಣ ಇದಕ್ಕೆ. ಕೊನೆಯದಾಗಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಕಲಸೋಣ. ಇದು ಮನ್ಯಾಗ ಊಟ ಮಾಡೋದಿದ್ರೆ ಇದಕ್ಕೆ ಕೊತ್ತಂಬರಿನ ಸಣ್ಣಗೆ ಹೆಚ್ಚಿ ಹಾಕೋರಿ. ನಾನು ಇದನ್ನ ಹೊರಗಡೆ ಕಟ್ಕೊಂಡು ಹೋಗೋದ್ರಿಂದ ಇದಕ್ಕೆ ಕೊತ್ತಂಬರಿ ಹಾಕಿಲ್ಲ. ಕೊತ್ತಂಬರಿ ಹಸಿದಲ್ಲ, ಕೆಟ್ಟು ಹೋಗ್ತೈತೆ ಅನ್ನೋ ಅದಕ್ಕೋಸ್ಕರ ಹಾಕಿಲ್ಲ. ನೀವು ಮನೆಯೊಳಗೆ ಊಟ ಮಾಡೋದಿದ್ರೆ ಅದಕ್ಕೆ ಕೊತ್ತಂಬರಿ ಹಾಕಿರಿ. ಲಾಸ್ಟ್ ಫೈನಲಾಗಿ ಒಗ್ಗರಣೆ ಹಾಕಿ ಚೆಂದ ಕಲಿಸಿಬಿಟ್ರೆ ಮುಗೀತು ನೋಡ್ರಿ. ಈಗ ರೆಡಿ ಆಕ್ಕೈತಿ ನಮ್ಮ ಕರಿ ಬುತ್ತಿ, ಉತ್ತರ ಕರ್ನಾಟಕ ಸ್ಪೆಷಲ್ ಕರಿ ಬುತ್ತಿ. ಇದನ್ನು ಬೇಕು ಅಂದ್ರೆ ಉಂಡೆ ಕಟ್ಕೋಬೋದು, ಇಲ್ಲಾಂದ್ರೆ ಹಿಂಗೆ ಉದುರಾಗಿ ಇಟ್ಕೊಂಡು ಊಟ ಮಾಡ್ಬೋದು. ನಾನು ಹೊರಗಡೆ ಬಾಕ್ಸಿಗೆ ಹಾಕ್ಕೊಂಡು ಹೋಗೋದ್ರಿಂದ ಇದನ್ನು ಉಂಡೆ ಕಟ್ಟೇನಿ. ನೋಡಿರಿ ಈ ಥರ ಕಟ್ಟೇನಿ. ಸೂಪರಾಗಿ ಬಂದೈತೆ ನೋಡಿರಿ. ಎಲ್ಲ ಪೌಡ್ರು, ಉಪ್ಪು, ಖಾರ ಹದವಾಗಿ ಕೂಡೈತಿ. ಒಂದು ಸಲ ಹಾಕಿಸ್ಕೊಂಡು ತಿಂದ್ರೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತತಿ, ಅಷ್ಟೊಂದು ರುಚಿಯಾಗೈತಿ. ನೋಡ್ರಿ ಇಲ್ಲೇ ಉಂಡೆ ಕಟ್ಟೇನಿ. ಈ ಥರ ಕಟ್ಕೊಂಡು ಹೋಗಿಬಿಟ್ರೆ ಟ್ರಿಪ್ಪಿಗೆ ಹೋದಾಗ ಒಂದೊಂದು ಕೈಯಾಗ ಹಿಡ್ಕೊಂಡು ತಿನ್ಬೋದು.
ಹೆಂಗಾರು ತಿನ್ಬೋದು. ಸೂಪರಾಗಿ ಬಂದಾವೆ ನೋಡಿರಿ. ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.